ಹಾಯ್ ಎವ್ರಿವನ್, ವೆಲ್ಕಮ್ ಟು ಜ್ಞಾನದೀಪ ಅಕಾಡೆಮಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕ್ಯಾಸ್ಪಿಯನ್ ಸಿ ಮತ್ತು ಬ್ಲ್ಯಾಕ್ ಸಿಗಳ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಮ್ಗೆ ಕ್ವಶನ್ಸ್ ಕೇಳಿರ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಬಾರ್ಡರ್ಸ್ ಕ್ಯಾಸ್ಪಿಯನ್ ಸಿ ಅಥವಾ ಬ್ಲ್ಯಾಕ್ ಸಿ, ಅಥವಾ ಕೊಟ್ಟಂಥ ಈ ಕಂಟ್ರಿಗಳಲ್ಲಿ ಇವು ಕ್ಯಾಸ್ಪಿಯನ್ ಸಿ ಬಾರ್ಡರ್ ಆಗಿರುತ್ತಾ ಇಲ್ವಾ, ಸೊ ಆ ಸ್ಟ್ರೈಟ್ ಡ್ರೈನಿಂಗ್ ಥ್ರೂ ಬ್ಲ್ಯಾಕ್ ಸಿ ಯಾವುದೆಲ್ಲ, ಈ ರೀತಿ ಕ್ವಶನ್ಸ್ ತುಂಬಾ ಬಗ್ಗೆ ಕೇಳಿರ್ತಾರೆ. ಸೊ ದಿಸ್ ಕ್ಯಾಸ್ಪಿಯನ್ ಸಿ ಆ್ಯಂಡ್ ಬ್ಲ್ಯಾಕ್ ಸಿ ಆರ್ ಬೋತ್ ಇಂಪಾರ್ಟೆಂಟ್ ಆಸ್ ಪರ್ ಆಸ್ ಸ್ಟೇಟ್ ಆ್ಯಂಡ್ ಆಸ್ ವೆಲ್ ಆಸ್ UPSC ಎಕ್ಸಾಮ್ಸ್ ಆರ್ ಕನ್ಸರ್ನ್. ಸೊ ಲೆಟ್ಸ್ ಗೋ ಥ್ರೂ ಕ್ಯಾಸ್ಪಿಯನ್ ಸಿ. ಮೊದಲನೇದಾಗಿ ಕ್ಯಾಸ್ಪಿಯನ್ ಸಿ ಬಗ್ಗೆ ನೋಡೋಣ ನಾವು. ಕ್ಯಾಸ್ಪಿಯನ್ ಸಿ ಈಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಇನ್ಲ್ಯಾಂಡ್ body of water, variously classed as the world's largest lake or full-fledged sea. It is an endorheic basin. Endorheic basin means a basin without outflows. ಅಂದರೆ ಈ ಕ್ಯಾಸ್ಪಿಯನ್ ಸಿ ಬಂದ್ಬಿಟ್ಟು ಯಾವುದೇ ಓಷಿಯನ್ಗೆ ಫ್ಲೋ ಆಗೋದಿಲ್ಲ. ದಟ್ ಈಸ್ ದ ಎಂಡ್ ಆಫ್ ಇಟ್. ಅದೇ ಯಾವುದೇ ಓಷಿಯನ್ಗೆ ಅದು ಕನೆಕ್ಟ್ ಆಗೋದಿಲ್ಲ. ಆ್ಯಂಡ್ ಕ್ಯಾಸ್ಪಿಯನ್ ಸಿ ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ಬಿಟ್ವೀನ್ ಯುರೋಪ್ ಒಂದು ಕಡೆ, ಆಮೇಲೆ ಏಷ್ಯಾ ಒಂದು ಕಡೆ, ಈ ರೀತಿ ಅದು ಲೊಕೇಟ್ ಆಗಿದೆ. ಸೊ ಇದರಲ್ಲಿ ಮೇಲ್ಗಡೆ ನಾವು ಯಾವುದೋ ಒಂದು ಸೆಂಟೆನ್ಸ್ ಏನು ನೋಡಿದಪ್ಪ ಅಂದರೆ ಕ್ಯಾಸ್ಪಿಯನ್ ಸಿ ಈಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಇನ್ಲ್ಯಾಂಡ್ ಬಾಡಿ ಆಫ್ ವಾಟರ್. ಈಗ ಲಾರ್ಜೆಸ್ಟ್ ಸರೋವರ ಯಾವುದಪ್ಪ, ಇಡೀ ಜಗತ್ತಿನಲ್ಲಿ ಲಾರ್ಜೆಸ್ಟ್ ಸರೋವರ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಕ್ಯಾಸ್ಪಿಯನ್ ಸಿ. ಅಂದರೆ ಇಲ್ಲಿ ನಾವು ಸಾಲ್ಟ್ ವಾಟರ್ ಮತ್ತು ಫ್ರೆಶ್ ವಾಟರ್ ಅಂತ ನಾವು ಸಪ್ರೇಟ್ ಮಾಡ್ತಾ ಇಲ್ಲ, ಎರಡೂ ಮಿಕ್ಸ್ ಮಾಡಿ ಅತಿ ದೊಡ್ಡ ಸರೋವರ ಯಾವುದಪ್ಪ ಅಂದರೆ ಕ್ಯಾಸ್ಪಿಯನ್ ಸಿ ಅಂತ ಬರುತ್ತೆ. ಸೊ ದ ಕೋಸ್ಟ್ ಲೈನ್ಸ್ ಆಫ್ ಕ್ಯಾಸ್ಪಿಯನ್ ಸಿ ಯಾವ್ಯಾವ ಕಂಟ್ರಿಗಳ ಜೊತೆ ಕೋಸ್ಟ್ ಲೈನ್ ಶೇರ್ ಮಾಡುತ್ತೆ ಅಂತ ನಾವು ನೋಡಿದಾಗ ದೇರ್ ಆರ್ ಟೋಟಲಿ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ. ಫಸ್ಟ್ ಈಸ್ ಅಜರ್ಬೈಜಾನ್, ಸೆಕೆಂಡ್ ಈಸ್ ಇರಾನ್, ಥರ್ಡ್ ಈಸ್ ಕಜಕಿಸ್ತಾನ್, ಫೋರ್ತ್ ಈಸ್ ರಷ್ಯಾ, ಫಿಫ್ತ್ ಈಸ್ ತುರ್ಕ್ಮೆನಿಸ್ತಾನ್. ಸೊ ಯು ಕ್ಯಾನ್ ಸಿ ಹಿಯರ್ ಅಜರ್ಬೈಜಾನ್, ಇರಾನ್, ಕಜಕಿಸ್ತಾನ್, ರಷ್ಯಾ ಆ್ಯಂಡ್ ತುರ್ಕ್ಮೆನಿಸ್ತಾನ್. ದೇರ್ ಆರ್ 5 countries, ಟೋಟಲ್ 5 ಕಂಟ್ರಿ ಕೋಸ್ಟ್ ಲೈನ್ ಶೇರ್ ಮಾಡಿರುತ್ತೆ. ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ಬೋದು, which of the following country do not share coastline with Caspian Sea? And say for example they might give Azerbaijan, Kazakhstan, Russia, Ukraine ಅಂತ ಕೊಡ್ಬೋದು. ಸೊ ಉಕ್ರೇನ್ ಬಾರ್ಡರ್ ಶೇರ್ ಮಾಡಲ್ಲ, ಓನ್ಲಿ ದೀಸ್ 5 countries ಮಾತ್ರ ಕ್ಯಾಸ್ಪಿಯನ್ ಸಿ ಜೊತೆ ಕೋಸ್ಟ್ ಲೈನ್ ಶೇರ್ ಮಾಡುತ್ತೆ. ಸೊ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ಬೋದು, ದಿಸ್ ಇಸ್ ದ ಕ್ಯಾಸ್ಪಿಯನ್ ಸಿ. ಇಲ್ಲೇನಿದೆ ಕ್ಯಾಸ್ಪಿಯನ್ ಸಿ, ಟೋಟಲ್ 5 countries ಶೇರ್ ಮಾಡಿರುತ್ತೆ. ನಾವು ಈ ಕಡೆಯಿಂದ ಹೋದರೆ ಇರಾನ್ನು, ಯು ಹ್ಯಾವ್ ತುರ್ಕ್ಮೆನಿಸ್ತಾನ್, ದಿಸ್ ಇಸ್ ಫಸ್ಟ್, ಇದು ಸೆಕೆಂಡ್ ತುರ್ಕ್ಮೆನಿಸ್ತಾನು, ಮೂರನೇದು ಕಜಕಿಸ್ತಾನು, ನಾಲ್ಕನೇದು ರಷ್ಯಾ, ಐದನೇದು ಅಜರ್ಬೈಜಾನ್. ಸೊ ಟೋಟಲಿ 5 countries, ಇರಾನು, ತುರ್ಕ್ಮೆನಿಸ್ತಾನು, ಕಜಕಿಸ್ತಾನು, ರಷ್ಯಾ ಆ್ಯಂಡ್ ಅಜರ್ಬೈಜಾನ್. ಆಮೇಲೆ ಇನ್ನೊಂದು ಹೇಳಿದ್ದೆ ಇದರಲ್ಲಿ ಏನಂದರೆ ಇಟ್ ಈಸ್ ಅನ್ ಎಂಡೋರಿಕ್ ಬೇಸಿನ್. ನೋಡಿ, ದಿಸ್ ಈಸ್ ದ ಎಂಡ್ ಆಫ್ ಇಟ್. ಇದು ಯಾವುದೇ ಓಷನ್ಗೆ ಇದು ಕನೆಕ್ಟ್ ಆಗಲ್ಲ. ನಾರ್ಮಲಿ ಸೀಸ್ ಎಲ್ಲ ಹೋಗಿ ಬಿಟ್ಟು ಫೈನಲಿ ಎಂಡ್ ಆಗಿ ಓಷನ್ಸ್ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಎಲ್ಲ ಕಡೆ ನೋಡಿ, ಸುತ್ತ ಕಡೆ ನೋಡಿದ್ರು ಈ ಕ್ಯಾಸ್ಪಿಯನ್ ಸಿ ಹೋಗಿಬಿಟ್ಟು ಯಾವುದೇ ಓಷನ್ಗೆ ಕನೆಕ್ಟ್ ಆಗಲ್ಲ. ಸೊ ದ್ಯಾಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ ಅ ಎಂಡೋರಿಕ್ ಬೇಸಿನ್. ಈ ಸೈಡ್ ಇಲ್ಲಿ ಯುರೋಪ್ ಬರುತ್ತೆ ಆ್ಯಂಡ್ ದಿಸ್ ಸೈಡ್ ಇಟ್ ಈಸ್ ಏಷ್ಯಾ. ಸೊ ಇವಾಗ ಕ್ಯಾಸ್ಪಿಯನ್ ಸಿ ಎಷ್ಟೆಲ್ಲ ಕಂಟ್ರೀಸ್ ಜೊತೆ ಕೋಸ್ಟ್ ಲೈನ್ ಶೇರ್ ಮಾಡುತ್ತೆ, ಯಾವ್ಯಾವ ಕಂಟ್ರೀಸ್ ಅಂತ ನೆನಪಿಟ್ಟುಕೊಳ್ಳಿಕ್ಕೆ ಒಂದು ಚಿಕ್ಕ ಒಂದು ನ್ಯೂಮೋನಿಕ್ಸ್ ಮಾಡಿದ್ದೇವೆ ನಿಮಗೆ ಈಸಿ ಆಗಲಿ ಅಂತ. ಅದೇನಂತಂದರೆ ತಾರೀಖ್. ಈಗ ತಾರೀಖ್ ಅಂದರೆ ನೀವು ಲಿಟ್ರಲಿ ಕನ್ನಡ ಮೀನಿಂಗ್ ತೊಗೊಂಡು ಕನ್ಸಿಡರ್ ಮಾಡಿದ್ರೆ ದಿನಾಂಕ ಅಂತ ಹೇಳ್ತೀವಿ. ಸೊ TARIK, ತಾರೀಖ್ ಅನ್ನೋದು. ಇದರಲ್ಲಿ ಟಿ ಅಂದರೆ ತುರ್ಕ್ಮೆನಿಸ್ತಾನ್, ಇದು ತುರ್ಕ್ಮೆನಿಸ್ತಾನ್ ಈ ಕಂಟ್ರಿ. ಎ ಅಂತಂದರೆ ಅಜರ್ಬೈಜಾನ್ ಈ ಕಂಟ್ರಿ. ಆರ್ ಅಂದರೆ ರಷ್ಯಾ, ಇಲ್ಲಿ ಬರುತ್ತೆ ರಷ್ಯಾ. ಐ ಅಂದರೆ ಇರಾನ್ ಇಲ್ಲಿ ಬರುತ್ತೆ. ಕೆ ಅಂದರೆ ಕಜಕಿಸ್ತಾನ್. ಸೊ ದಿಸ್ ಈಸ್ ವೆರಿ ಈಸಿ, ನಿಮಗೆ ಎಕ್ಸಾಮ್ಸಲ್ಲಿ ತುಂಬ ನೆನಪಿಟ್ಟುಕೊಳ್ಳಿಕ್ಕೆ ತುಂಬ ಈಸಿ ಆಗುತ್ತೆ. ಈ ನ್ಯೂಮೋನಿಕ್ಸ್ ನೆನಪಿಟ್ಕೊಂಡು TARIK 1 2 3 4 5. ಸೊ ಇವು 5 ಲೆಟರ್ಸ್ ಇದೆ. ಒಂದೊಂದು ಲೆಟ್ರಿಂದ ನೀವು ತೊಗೊಂಡ್ರೆ ಟಿ ಅಂದರೆ ತುರ್ಕ್ಮೆನಿಸ್ತಾನು, ಎ ಅಂದರೆ ಅಜರ್ಬೈಜಾನು, ಆರ್ ಅಂದರೆ ರಷ್ಯಾ, ಐ ಅಂದರೆ ಇರಾನು, ಕೆ ಅಂದರೆ ಕಜಕಿಸ್ತಾನು. ಸೊ ಐ ಥಿಂಕ್ ದಿಸ್ ಥಿಂಗ್ಸ್ ಈಸ್ ಕ್ಲಿಯರ್. ನಿಮಗೆ ತುಂಬ ಕ್ವಶನ್ಸ್ ಕೇಳ್ಬೋದು, ಅಥವಾ ಈ ರೀತಿ ಕ್ವಶನ್ಸ್ ಕೇಳ್ಬೋದು, ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಶೇರ್ಸ್ ಬಾರ್ಡರ್ ವಿತ್ ಕ್ಯಾಸ್ಪಿಯನ್ ಸಿ ಅಂತ ಹೇಳಿ. ತುರ್ಕ್ಮೆನಿಸ್ತಾನು, ಅಜರ್ಬೈಜಾನು, ಉಕ್ರೇನು ಅಥವಾ ಪಾಕಿಸ್ತಾನ, ಹಿಂಗೆ ಕೊಟ್ಟು 1 and 2, 2 and 3 ಈ ರೀತಿ ಕ್ವಶನ್ಸ್ ತುಂಬ ಎಕ್ಸಾಮ್ಸಲ್ಲಿ ಕೇಳಿರುತ್ತೆ. ಸೊ ಐ ಹೋಪ್ ಈ ಪಾರ್ಟ್ ಇಂಪಾರ್ಟೆಂಟ್ ಅಂತ. ಸೊ ನೆಕ್ಸ್ಟ್ ನಾವು ಬ್ಲ್ಯಾಕ್ ಸಿ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಈಸ್ ದ ಬ್ಲ್ಯಾಕ್ ಸಿ ಈಸ್ ಅ ಮಾರ್ಜಿನಲ್ ಸಿ ಆಫ್ ಅಟ್ಲಾಂಟಿಕ್ ಓಷನ್, ಈಸ್ ಲೊಕೇಟೆಡ್ ಬಿಟ್ವೀನ್ ಈಸ್ಟರ್ನ್ ಯುರೋಪ್ ಆ್ಯಂಡ್ ವೆಸ್ಟರ್ನ್ ಏಷ್ಯಾ. ಈಸ್ಟರ್ನ್ ಯುರೋಪು ಆ್ಯಂಡ್ ವೆಸ್ಟರ್ನ್ ಏಷ್ಯಾ ನಡುವೆ ಇದು ಬ್ಲ್ಯಾಕ್ ಸಿ ಲೊಕೇಟ್ ಆಗಿದೆ.
ನೈಬರಿಂಗ್ ಕಂಟ್ರೀಸ್ ಅಂದರೆ ಟೋಟಲಿ ಎಷ್ಟು ಕಂಟ್ರಿ ಜೊತೆ ಕೋಸ್ಟ್ ಲೈನ್ ಶೇರ್ ಮಾಡುತ್ತೆ, ಇಟ್ ಈಸ್ ಶೇರ್ಡ್ ಬೈ ಟೋಟಲಿ 6 ಕಂಟ್ರೀಸ್ ಜೊತೆ ಇದು ಶೇರ್ ಮಾಡುತ್ತೆ. ನಾವು ಹಿಂದೆ ಕ್ಯಾಸ್ಪಿಯನ್ ಸಿ ನೋಡಿದ್ವಿ, ಅಲ್ಲಿ ಟೋಟಲ್ 5 ಕಂಟ್ರೀಸ್ ಇತ್ತು, ಇಲ್ಲಿ 6 ಕಂಟ್ರೀಸ್ ಇದೆ. ರೊಮಾನಿಯಾ ಮತ್ತು ಬಲ್ಗೇರಿಯಾ ಇದು ವೆಸ್ಟ್ ಸೈಡ್ಗೆ, ಇದು ಪಶ್ಚಿಮದ ಕಡೆ ಯಾವ್ಯಾವ ಕಂಟ್ರಿ ಇದೆ ಅಂದ್ರೆ ಈ ಬ್ಲ್ಯಾಕ್ ಸಿ ಇದು ಪಶ್ಚಿಮ ಕಡೆ ಯಾವ್ದು ಅಂದರೆ ರೊಮಾನಿಯಾ ಮತ್ತು ಬಲ್ಗೇರಿಯಾ. ಉಕ್ರೇನ್ ಮತ್ತು ರಷ್ಯಾ ಅದಕ್ಕೆ ನಾರ್ತ್ ಕಡೆ ಉತ್ತರದ ಕಡೆ ಅದು ಬ್ಲ್ಯಾಕ್ ಸಿ ಜೊತೆ ಕೋಸ್ಟ್ ಲೈನ್ ಶೇರ್ ಮಾಡುತ್ತೆ. ಆಮೇಲೆ ಜಾರ್ಜಿಯಾ ಅನ್ನೋ ಕಂಟ್ರಿ ಏನಾಗಿದ್ಲೆ ಅದು ಪೂರ್ವದ ಕಡೆ ಕೋಸ್ಟ್ ಲೈನ್ ಶೇರ್ ಮಾಡುತ್ತೆ. ಅಂದರೆ ಟರ್ಕಿ ಅನ್ನೋ ದೇಶ ಅದು ದಕ್ಷಿಣದ ಕಡೆ ಸೌತ್ ಕಡೆ ಕೋಸ್ಟ್ ಲೈನ್ ಶೇರ್ ಮಾಡುತ್ತೆ. ನಾನು ಮುಂದೆ ಮ್ಯಾಪಲ್ಲಿ ತೋರಿಸ್ತೇನೆ ನಿಮಗೆ ಅದು ಯಾವ ರೀತಿ ಅಂತ. ಟೋಟಲ್ 6 ಕಂಟ್ರೀಸ್ ಇದೆ. ಸೊ ಜಸ್ಟ್ ರಿಮೆಂಬರ್ ದೋಸ್ 6 ಕಂಟ್ರೀಸ್: ರೊಮಾನಿಯಾ, ಬುಲ್ಗೇರಿಯಾ, ಉಕ್ರೇನ್, ರಷ್ಯಾ, ಜಾರ್ಜಿಯಾ and Turkey. These are the 6 countries which share coastline with Black Sea. Black Sea drains into Mediterranean Sea via the Aegean Sea and various straits. The Bosporus Straits connects it to the Sea of Marmara, and the Strait of Dardanelles connects that sea to the Aegean Sea region of the Mediterranean Sea. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಸ್ಟ್ರೇಟ್ ಅಂದರೆ ಏನಂತ ಹೇಳಿದ್ದೇನೆ. ಸೇ 2 ಬಿಗ್ ಬಾಡೀಸ್ ಆಫ್ ವಾಟರ್ಸ್ ಇದೆ ಅಂತ ಇಟ್ಕೊಳ್ಳಿ. ಒಂದು ಚಿಕ್ಕ ಇನ್ನೊಂದು ಸ್ಟ್ರೀಮ್ ಆಫ್ ವಾಟರ್ ಬಂದ್ಬಿಟ್ಟು ಈ ಬಿಗ್ 2 ವಾಟರ್ ಬಾಡಿನ ಕನೆಕ್ಟ್ ಮಾಡುತ್ತೆ. ಇವೆರಡು ವಾಟರ್ ಬಾಡಿ, ಇದೇನು ಚಿಕ್ಕ ವಾಟರ್ ಬಾಡಿ ಇರುತ್ತಲ್ಲ ಇದನ್ನೆರಡು ಕನೆಕ್ಟ್ ಮಾಡಿದ ಸ್ಟ್ರಿಪ್ ಆಫ್ ವಾಟರ್ ಬಾಡಿ ವಿಚ್ ಕನೆಕ್ಟ್ಸ್ 2 ಬಿಗ್ ವಾಟರ್ ಬಾಡೀಸ್ ಈಸ್ ಕಾಲ್ಡ್ ಆಸ್ ಅ ಸ್ಟ್ರೇಟ್ ಅಂತ ಹೇಳಿ. ಸೊ ಬ್ಲ್ಯಾಕ್ ಸಿ ಬಂದ್ಬಿಟ್ಟು ಮೆಡಿಟೇರಿಯನ್ ಸಿ ಯಾವ ರೀತಿ ಕನೆಕ್ಟ್ ಆಗುತ್ತೆ ಥ್ರೂ ಏಜಿಯನ್ ಸಿ ಆ್ಯಂಡ್ ಮರ್ಮರಾ ಸಿ ಇಂದ ಕನೆಕ್ಟ್ ಆಗುತ್ತೆ. ಅಲ್ಲಿ ನಾನು ನಿಮಗೆ ನೆಕ್ಸ್ಟ್ ಇವಾಗ 2 ಡಯಾಗ್ರಾಮ್ ನಿಮಗೆ ಹೇಳ್ತೇನೆ ಇವಾಗ. The Black Sea is also connected to Sea of Azov by Strait of Kerch. Kerch ಅನ್ನೋ ಒಂದು ಸ್ಟ್ರೇಟ್ ಇಂದ Sea of Azovಗೆ ಬ್ಲ್ಯಾಕ್ ಸಿ ಕನೆಕ್ಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ದಿಸ್ ಇಸ್ ದ ಬ್ಲ್ಯಾಕ್ ಸಿ ಲೊಕೇಶನ್. ಸೊ ನಾನು ಮೊದಲು ಹೇಳ್ತಾ ಇದ್ದೆ ನಿಮಗೆ, ಇಲ್ಲಿ ಏಜಿಯನ್ ಸಿ ಬರುತ್ತೆ, ಈ ಕಡೆ ಇಲ್ಲೇ ಮುಂದ್ಗಡೆ ಹೋದರೆ ದಟ್ ಈಸ್ ಮೆಡಿಟೇರಿಯನ್ ಸಿ ಬರುತ್ತೆ ನಿಮಗೆ. ಸೊ ಫಸ್ಟು ಬ್ಲ್ಯಾಕ್ ಸಿ ಬಂದ್ಬಿಟ್ಟು ದಿಸ್ ಈಸ್ ಕಾಲ್ಡ್ ಆಸ್ ಸಿ ಆಫ್ ಮರ್ಮರಾ. ಇದೇನಿದೆಯಲ್ಲ ಇದು ಸಿ ಆಫ್ ಮರ್ಮರಾ. ಈ ಸಿ ಆಫ್ ಮರ್ಮರಾ ಮತ್ತು ಬ್ಲ್ಯಾಕ್ ಸಿ ಅದರಿಂದ ಕನೆಕ್ಟ್ ಆಗೈತೆ ಅಂದರೆ ಬಾಸ್ಪರಸ್ ಸ್ಟ್ರೇಟ್ ಇಂದ ಕನೆಕ್ಟ್ ಆಗೈತೆ. ಬಾಸ್ಪರಸ್ ಸ್ಟ್ರೇಟ್. ಸೊ ನಿಮಗೆ ದೇ ಮೈಟ್ ಆಸ್ಕ್ ಯು ಕ್ವಶನ್ ಲೈಕ್ ಬಾಸ್ಪರಸ್ ಸ್ಟ್ರೇಟ್ ಕನೆಕ್ಟ್ಸ್ ವಿಚ್ ಆಫ್ ದ 2 ಸೀಸ್, ಬ್ಲ್ಯಾಕ್ ಸಿ ಅಂಡ್ ಕ್ಯಾಸ್ಪಿಯನ್ ಸಿ, ಬ್ಲ್ಯಾಕ್ ಸಿ ಅಂಡ್ ಅಥವಾ ಬ್ಲ್ಯಾಕ್ ಸಿ ಅಥವಾ ಬೇರೆ ಯಾವುದೋ ಇನ್ನೊಂದು ಕೊಡ್ಬೋದು, ಅಥವಾ ಸಿ ಆಫ್ ಅಜೋವ್ ಆ್ಯಂಡ್ ಡೈರೆಕ್ಟ್ಲಿ ಏಜೆನ್ಸಿ ಅಂತ ಕೊಡ್ಬೋದು, ಈ ರೀತಿ ಕೊಡ್ತಾರೆ. ಸೊ ಜಸ್ಟ್ ರಿಮೆಂಬರ್ ದ್ಯಾಟ್ ಬಾಸ್ಪೋರಸ್ ಸ್ಟ್ರೇಟ್ ಬಂದ್ಬಿಟ್ಟು 2 ಸೀನ್ ಕನೆಕ್ಟ್ ಮಾಡ್ತೀವಿ, ಒಂದು ಬ್ಲ್ಯಾಕ್ ಸಿ ಆ್ಯಂಡ್ ಇನ್ನೊಂದು ಸಿ ಆಫ್ ಮರ್ಮರಾ. ಆಮೇಲೆ ಈ ಸಿ ಆಫ್ ಮರ್ಮರಾ ಏಜಿಯನ್ ಸಿಗೆ ಕನೆಕ್ಟ್ ಆಗೋದು ಸ್ಟ್ರೇಟ್ ಯಾವುದಂದ್ರೆ ಇಲ್ಲಿ ಬರುತ್ತೆ, ದಟ್ ಈಸ್ ದಾರ್ದನೆಲ್ ಸ್ಟ್ರೇಟ್. ದಾರ್ದನೆಲ್ ಸ್ಟ್ರೇಟ್ ಬಂದ್ಬಿಟ್ಟು ಸಿ ಆಫ್ ಮರ್ಮರಾ ಮತ್ತು ಏಜೆನ್ಸಿನ ಕನೆಕ್ಟ್ ಮಾಡುತ್ತೆ. ಸೊ ಹೋಲಿಸ್ಟಿಕಲಿ ನಾವು ನೋಡಿದಾಗ ಬ್ಲ್ಯಾಕ್ ಸಿ ವಿಲ್ ಗೆಟ್ ಕನೆಕ್ಟೆಡ್ ಟು ಮೆಡಿಟೇರಿಯನ್ ಸಿ ಥ್ರೂ ಸಿ ಆಫ್ ಮರ್ಮರಾ ಆ್ಯಂಡ್ ಏಜಿಯನ್ ಸಿ. ಬ್ಲ್ಯಾಕ್ ಸಿ ಬಂದ್ಬಿಟ್ಟು ಸಿ ಆಫ್ ಮರ್ಮರಾಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂದರೆ ಬಾಸ್ಪರಸ್ ಸ್ಟ್ರೇಟಿಂದ. ಆಮೇಲೆ ಸಿ ಆಫ್ ಮರ್ಮರಾ ಏಜಿಯನ್ ಸಿಗೆ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂದರೆ ದಾರ್ದನೆಲ್ಲೆ ಸ್ಟ್ರೇಟಿಂದ. ಆಮೇಲೆ ನಾ ಇನ್ನೊಂದು ಸ್ಟ್ರೇಟ್ ಅಂತ ಹೇಳಿದೆ ಕೆರ್ಚ್ ಸ್ಟ್ರೇಟ್ ಅಂತ ಹೇಳಿ. ಈ ಕೆರ್ಚ್ ಸ್ಟ್ರೇಟ್ ಬಂದ್ಬಿಟ್ಟು ಇದನ್ನ ನೋಡಿ, ಈ ವಾಟರ್ ಬಾಡಿ ಏನಿದೆಯಲ್ಲ ದಿಸ್ ಈಸ್ ಸಿ ಆಫ್ ಅಜೋವಾ. ಈ ಸಿ ಆಫ್ ಅಜೋವಾ ಆ್ಯಂಡ್ ದಿಸ್ ಬ್ಲ್ಯಾಕ್ ಸಿ ಇವೆರಡು ಕನೆಕ್ಟ್ ಆಗೋದು ಯಾವುದಂದ್ರೆ ಕರ್ಚ್ ಸ್ಟ್ರೇಟ್ ಇಂದ ಕನೆಕ್ಟ್ ಆಗುತ್ತೆ. ಸೊ ಇಷ್ಟು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಆಸ್ ಐ ವಾಸ್ ಟೆಲಿಂಗ್, ಟೋಟಲಿ 6 ಕಂಟ್ರೀಸ್ ಜೊತೆ ಇದು ಬ್ಲ್ಯಾಕ್ ಸಿ ಏನಿದೆಯಲ್ಲ ಟೋಟಲ್ 6 ಕಂಟ್ರೀಸ್ ಜೊತೆ ಕೋಸ್ಟ್ ಲೈನ್ ಶೇರ್ ಮಾಡುತ್ತೆ. ಸೊ ನಾವು ಮೊದಲೇ ಹೇಳಿದಾಗೆ ದಕ್ಷಿಣ ಕಡೆ ಟರ್ಕಿ ಬರುತ್ತೆ. ಆ್ಯಂಡ್ ವೆನ್ ಯು ಲುಕ್ ಆಟ್ ಈಸ್ಟ್ ಸೈಡ್ ಅಥವಾ ಪೂರ್ವದ ಕಡೆ ಅಂತ ನಾವು ನೋಡಿದಾಗ ದಿಸ್ ಇಸ್ ಜಾರ್ಜಿಯಾ ಕಂಟ್ರಿ ಆ್ಯಂಡ್ ದಿಸ್ ಇಸ್ ರಷ್ಯಾ ಕಾಂಟಿನೆಂಟಲ್ ವೈಸ್ ತುಂಬ ದೊಡ್ಡ ಕಂಟ್ರಿ ಅಲ್ಲ. ಸೊ ದ ನೇಮ್ ಈಸ್ ನಾಟ್ ವಿಸಿಬಲ್ ಹಿಯರ್, ಸೊ ಐ ಆಮ್ ಜಸ್ಟ್ ರೈಟಿಂಗ್. ಸೊ ರಷ್ಯಾ ಈ ಕಡೆ ನಾರ್ತಿಗೆ ನೋಡಿದಾಗ ದೇರ್ ಆರ್ 2 ಕಂಟ್ರೀಸ್, ಉಕ್ರೇನ್ ಮತ್ತು ರಷ್ಯಾ ನಾರ್ತಲ್ಲಿ ಕೋಸ್ಟ್ ಲೈನ್ ಶೇರ್ ಮಾಡುತ್ತೆ. ಆಮೇಲೆ ನಾವು ವೆಸ್ಟ್ ಕಡೆ ನೋಡಿದಾಗ ಅಥವಾ ಪಶ್ಚಿಮ ಕಡೆ ನೋಡಿದಾಗ ದೇರ್ ಆರ್ ಅನದರ್ 2 ಕಂಟ್ರೀಸ್ ವಿಚ್ ಆರ್ ರೊಮಾನಿಯಾ ಆ್ಯಂಡ್ ಬುಲ್ಗೇರಿಯಾ. ಸೊ ಟೋಟಲಿ ಸೌತಲ್ಲಿ 6 ಕಂಟ್ರೀಸ್ ಶೇರ್ ಆಗುತ್ತೆ. ಸೌತಲ್ಲಿ ಟರ್ಕಿ ಬರುತ್ತೆ, ಈಸ್ಟಲ್ಲಿ ಜಾರ್ಜಿಯಾ ಬರುತ್ತೆ, ನಾರ್ತಲ್ಲಿ ರಷ್ಯಾ ಆ್ಯಂಡ್ ಉಕ್ರೇನು, ಆಮೇಲೆ ವೆಸ್ಟಲ್ಲಿ ರೊಮಾನಿಯಾ ಮತ್ತು ಬುಲ್ಗೇರಿಯಾ. ಈ ಟೋಟಲ್ ಆಗಿ 6 ಕಂಟ್ರೀಸ್ ಕೋಸ್ಟ್ ಲೈನ್ ಬ್ಲ್ಯಾಕ್ ಸಿ ಜೊತೆ ಶೇರ್ ಮಾಡುತ್ತೆ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಿಮಗೆ ಬ್ಲ್ಯಾಕ್ ಸಿ ಮತ್ತು ಕ್ಯಾಸ್ಪಿಯನ್ ಸಿ ಆರ್ ವೆರಿ ಇಂಪಾರ್ಟೆಂಟ್.
as also Mediterranean Sea, which I have explained in previous video. If you want, go look through it. I hope this video was helpful. ನಿಮಗೆ ಸಿ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾ ಇರ್ತಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ಮೆಡಿಟೇರಿಯನ್ ಸಿ ಮತ್ತು ರೆಡ್ ಸಿ ಬಗ್ಗೆ ಹೇಳಿದ್ದೆ, ಇದರಲ್ಲಿ ಕ್ಯಾಸ್ಪಿಯನ್ ಸಿ ಮತ್ತು ಬ್ಲ್ಯಾಕ್ ಸಿ. ಮುಂದೆ ಇನ್ನೂ ಇಂಪಾರ್ಟೆಂಟ್ ಯಾವುದಂತ ನೀವು ಕಮೆಂಟಲ್ಲಿ ಹೇಳಿ, ಅದ್ರ ಮೇಲಿನ ವಿಡಿಯೋಲ್ಲಿ ಮಾಡಲು ಪ್ರಯತ್ನಿಸುತ್ತೇವೆ. ನಿಮಗೆ ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಜ್ಞಾನದೀಪ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು, ಧನ್ಯವಾದಗಳು.